ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬದಲಾಗ್ತಾ ಇರೋ ವರ್ಲ್ಡ್ ಆರ್ಡರ್, ಚೈನಾ ಹಾಗೂ ರಷ್ಯಾಗಳ ಶಕ್ತಿ ಹೆಚ್ಚಾಗ್ತಾ ಇರೋದು, ಭಾರತ ಅಮೆರಿಕಾದಿಂದ ದೂರ ಆಗ್ತಾ ಇರೋದು, ರಷ್ಯಾ ಇರಾನ್ ಉತ್ತರ ಕೊರಿಯಾಗಳ ಕೂಟರಚನೆ, ಇವೆಲ್ಲ ಅಮೆರಿಕಾನ ಆತಂಕಕ್ಕೆ ತಳ್ತಾ ಇವ್ಯಾ ಗೊತ್ತಿಲ್ಲ. ಆದರೆ ಅಮೆರಿಕಾದಿಂದ ಇತ್ತೀಚೆಗೆ ಬರ್ತಾ ಇರೋ ವರದಿಗಳು, ಬಿಡುಗಡೆ ಆಗ್ತಾ ಇರೋ ರಹಸ್ಯಗಳು, ಡಿಕ್ಲಾಸಿಫೈ ಆಗ್ತಾ ಇರೋ ದಾಖಲೆಗಳು, ಇವೆಲ್ಲವನ್ನ ನೋಡ್ತಾ ಇದ್ರೆ ಅಮೆರಿಕ ಉದ್ದೇಶಪೂರ್ವಕವಾಗಿ ಏನೋ ಮಾಡೋದಕ್ಕೆ ಹೋಗ್ತಾ ಇದೆ. ಭಾರತ, ಚೈನಾ, ರಷ್ಯಾ ಹಾಗೂ ಅದರ ಇನ್ನಿತರ ಮಿತ್ರ ದೇಶಗಳ ಜೊತೆಗಿನ ಸಂಬಂಧಗಳಿಗೆ ಹುಳಿ ಹಿಂಡುವ ಪ್ರಯತ್ನವನ್ನ ಅಮೆರಿಕ ಮಾಡ್ತಾ ಇದೆಯಾ ಅಂತ ಅನ್ನಿಸದೇ ಇರುವುದಿಲ್ಲ. ಮೊನ್ನೆ ಭಾರತ ಮತ್ತು ಚೈನಾ ಸಂಬಂಧಗಳನ್ನ ಒಳಗೊಂಡ ಪೆಂಟಗಾನ್ ವರದಿ ಅಮೆರಿಕದ ಸಂಸತ್ತಲ್ಲಿ ಮಂಡನೆ ಆದ ಬೆನ್ನಲ್ಲೇ ಈಗ 2001ರಿಂದ 2008 ನಡುವೆ ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ ಹಾಗೂ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರ ನಡುವೆ ನಡೆದ ಸಂಭಾಷಣೆಯ ರಹಸ್ಯ ದಾಖಲೆಗಳನ್ನು ಅಮೆರಿಕ ಬಿಡುಗಡೆ ಮಾಡಿದೆ. ಅದರಲ್ಲಿ ಚರ್ಚೆಯಾಗಿರೋ ಸಾಕಷ್ಟು ವಿಷಯಗಳು ರಷ್ಯಾದ ಅಧ್ಯಕ್ಷ ಪುತಿನ್ ಅವರ ಅವತ್ತಿನ ಮನಸ್ಥಿತಿ, ಅವರ ಪ್ರಾಮಾಣಿಕ ಕಾಳಜಿಗಳನ್ನು ತೋರಿಸ್ತಾ ಇರೋದಷ್ಟೇ ಅಲ್ಲ, ಅವತ್ತಿಗೆ ಪುತಿನ್ ಹಾಗೂ ಅಮೆರಿಕ ನಡುವೆ ಏರ್ಪಡ್ತಾ ಇದ್ದ ಮೈತ್ರಿ ಮತ್ತು ಉತ್ತಮ ಸಂಬಂಧಗಳನ್ನ ಅಮೆರಿಕ ಮುಂದುವರಿಸಿಬಿಟ್ಟಿದ್ರೆ ಬಹುಶಃ ಜಗತ್ತು ಇವತ್ತಿಗಿಂತ ತುಂಬಾ ಚೆನ್ನಾಗಿರ್ತಾ ಇತ್ತು. ಇರಾನ್ ನ್ಯೂಕ್ಲಿಯರ್ ಶಕ್ತ ಆಗೋ ಕಡೆಗೆ ಹೆಜ್ಜೆ ಹಾಕೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಚೈನಾ ಇವತ್ತಿನಷ್ಟು ಬಲಗೊಳ್ತಾ ಇರಲಿಲ್ಲ. ನಾರ್ತ್ ಕೊರಿಯಾ ರಷ್ಯಾದ ನೆರಳನ್ನ ಸೇರ್ತಾ ಇರಲಿಲ್ಲ. ಯುರೋಪಿಯನ್ ಯೂನಿಯನ್ ಹಾಗೂ ರಷ್ಯಾದ ನಡುವೆ ಸಂಘರ್ಷ ಇರ್ತಾ ಇರಲಿಲ್ಲ. ಯುಕ್ರೇನ್ ಯುದ್ಧ ಕೂಡ ಆಗ್ತಾ ಇರಲಿಲ್ಲವೇನೋ ಅಂತ ಅನ್ನಿಸದೇ ಇರುವುದಿಲ್ಲ. ಅಲ್ಲಿ ಎರಡೂ ದೇಶಗಳ ನಡುವಿನ ನಾಯಕರ ಮಾತುಕತೆ ಪುತಿನ್ ಅವರ ಕಾಳಜಿಗೆ, ಅಮೆರಿಕದ ಹಿತಾಸಕ್ತಿಗಳ ಸಂಘರ್ಷಕ್ಕೆ ಕನ್ನಡಿ ಹಿಡಿಯುತ್ತೆ. ಮತ್ತು ಅವತ್ತಿನ ಸಂಭಾಷಣೆಗಳಲ್ಲಿ ಎರಡೂ ದೇಶಗಳು ಪಾಕಿಸ್ತಾನವನ್ನ ಹೇಗೆ ನೋಡ್ತಾ ಇದ್ವು, ಪಾಕಿಸ್ತಾನ ತನ್ನ ಅಣ್ವಸ್ತ್ರ ತಂತ್ರಜ್ಞಾನವನ್ನ ಇರಾನ್ ಹಾಗೂ ನಾರ್ತ್ ಕೊರಿಯಾಗೆ ಕೊಟ್ಟ ಬಗ್ಗೆ ಗೊತ್ತಾದರೂ ಕೂಡ ಅಮೆರಿಕ ಹೇಗೆ ನಡ್ಕೊಳ್ತು ಅನ್ನೋ ಸಾಕಷ್ಟು ಅಂಶಗಳು ಆ ಸಂಭಾಷಣೆಯಲ್ಲಿ ಬಯಲಾಗ್ತಾ ಇವೆ. ಹಾಗಾದ್ರೆ ಪುತಿನ್ ಮತ್ತು ಅಮೆರಿಕದ ಅವತ್ತಿನ ಅಧ್ಯಕ್ಷ ಜಾರ್ಜ್ ಬುಷ್ ನಡುವೆ ನಡೆದ ಸಂಭಾಷಣೆಯಲ್ಲಿನ ಮಹತ್ವದ ಅಂಶಗಳೇನು, ಬನ್ನಿ ನೋಡೋಣ. ಗೆಳೆಯರೆ, ಒಂದು ಕಾಲ ಇತ್ತು, ಪುತಿನ್ ಆಗ್ತಾನೆ ರಷ್ಯಾದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ರಷ್ಯಾದ ಶಕ್ತಿಯನ್ನ ಹೆಚ್ಚು ಮಾಡೋದ್ರ ಜೊತೆಗೆ ಜಾಗತಿಕ ರಾಜಕೀಯದಲ್ಲಿ ಮತ್ತೆ ರಷ್ಯಾ ಒಂದು ಶಕ್ತಿಯಾಗಿ ಎದ್ದು ನಿಲ್ಲೋದಿಕ್ಕೆ ಏನು ಬೇಕೋ ಅದೆಲ್ಲವನ್ನ ಪುತಿನ್ ಮಾಡ್ತಾ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲೇ ಅಮೆರಿಕದ ಅಧ್ಯಕ್ಷರಾಗಿದ್ದು ಜಾರ್ಜ್ ಡಬ್ಲ್ಯೂ ಬುಷ್. ಅವತ್ತಿಗೆ ಬುಷ್ ಹಾಗೂ ಪುತಿನ್ ನಡುವೆ ಒಂದು ಕೆಮಿಸ್ಟ್ರಿ ಶುರುವಾದಂತೆ ಕಾಣ್ತಾ ಇತ್ತು. ಗೆಳೆಯರೆ, 2001ರಲ್ಲಿ ಅಮೆರಿಕದ ಮೇಲೆ ಭಯೋತ್ಪಾದಕರ ದಾಳಿ ನಡೀತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರಿಗೆ ಫೋನ್ ಮಾಡಿ ಯಾವುದೇ ಸಂದರ್ಭದಲ್ಲಿ ನಿಮಗೆ ಯಾವುದೇ ಸಹಾಯ ಬೇಕಾದರೂ ಮಾಡೋದಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿದ್ದ ಕೆಲವು ನಾಯಕರ ಪೈಕಿ ಪುತಿನ್ ಕೂಡ ಒಬ್ಬರು. ಅವತ್ತಿಗೆ ರಷ್ಯಾ ತನ್ನ ಹಳೆಯ ನೋವುಗಳನ್ನು ಮರೆತು ಅಮೆರಿಕ ಜೊತೆ ಸ್ನೇಹಕ್ಕೆ ಸಿದ್ಧ ಆಗಿತ್ತು. ಇನ್ನು ಅವತ್ತು G7 ಇರಲಿಲ್ಲ, G8 ಇತ್ತು, ಅದರಲ್ಲಿ ರಷ್ಯಾ ಕೂಡ ಇತ್ತು. ಈ ಸಂದರ್ಭದಲ್ಲೇ 2001ರಲ್ಲಿ ಪುತಿನ್ ಹಾಗೂ ಅಮೆರಿಕದ ಅಧ್ಯಕ್ಷ ಬುಷ್ ಅವರ ನಡುವೆ ಸ್ಲೋವೇನಿಯಾದಲ್ಲಿ ಮೊದಲ ಭೇಟಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇಬ್ಬರು ನಾಯಕರು ಮುಕ್ತವಾಗಿ ಮಾತಾಡೋ ನಿರ್ಧಾರವನ್ನು ತಗೋತಾರೆ. ಸಾಕಷ್ಟು ವಿಷಯಗಳಲ್ಲಿ ಚರ್ಚೆಗೆ ಬರುತ್ತವೆ. ಎರಡೂ ದೇಶಗಳ ನಡುವಿನ ಒಂದಷ್ಟು ವೈಮನಸ್ಯಗಳಿಗೆ, ಅನುಮಾನಗಳಿಗೆ ಸಮಜಾಯಿಷಿ ಕೊಟ್ಕೋತಾರೆ. ಈ ಸಂದರ್ಭದಲ್ಲೇ ಇರಾನ್ನ ಅಣ್ವಸ್ತ್ರಗಳ ಬಗ್ಗೆ, ಉತ್ತರ ಕೊರಿಯಾದ ಬಗ್ಗೆ, ಪಾಕಿಸ್ತಾನದ ಬಗ್ಗೆ ಕೂಡ ಚರ್ಚೆಗಳಾಗತ್ವೆ. ತಾಲಿಬಾನ್ ಬಗ್ಗೆ ಕೂಡ ಪುತಿನ್ ಮಾತಾಡ್ತಾರೆ. ಇರಾನ್ನ ನ್ಯೂಕ್ಲಿಯರ್ ಹಾಗೂ ಮಿಸೈಲ್ ಶಕ್ತಿ ಹೆಚ್ಚಾಗೋದಕ್ಕೆ ನಾವು ಸಹಾಯ ಮಾಡೋದಿಲ್ಲ ಅಂತ ಹೇಳೋ ಪುತಿನ್ ಅಮೆರಿಕ ಇರಾನ್ ಜೊತೆ ಸಂಬಂಧ ಸುಧಾರಣೆ ಮಾಡಿಕೊಳ್ತಾ ಇರೋ ಬಗ್ಗೆ ತಮ್ಮ ಸಂಶಯಗಳನ್ನ ಕೂಡ ಅಲ್ಲಿ ವ್ಯಕ್ತಪಡಿಸ್ತಾರೆ. ಅದನ್ನ ಬುಷ್ ನಿರಾಕರಿಸ್ತಾರೆ. ಈ ಸಂದರ್ಭದಲ್ಲೇ ಪಾಕಿಸ್ತಾನದಲ್ಲಿ ಸೇನಾಡಳಿತ ಇದೆ, ಅಲ್ಲಿ ಅಣ್ವಸ್ತ್ರಗಳಿವೆ, ಪಾಕಿಸ್ತಾನದಲ್ಲಿ ಡೆಮೋಕ್ರಸಿ ಇಲ್ಲ, ಈ ಬಗ್ಗೆ ನೀವು ಅಂದ್ರೆ ಪಶ್ಚಿಮದ ದೇಶಗಳು ಮಾತು ಕೂಡ ಆಡ್ತಾ ಇಲ್ಲ ಅಂತ ಹೇಳುವ ಪುತಿನ್ ತಾಲಿಬಾನ್ ಬಗ್ಗೆ ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಚೈನಾದ ವಿಷಯದಲ್ಲಿ ಅಮೆರಿಕ ಆತಂಕವನ್ನು ವ್ಯಕ್ತಪಡಿಸುತ್ತೆ. 50 ವರ್ಷಗಳಲ್ಲಿ ಚೈನಾ ಜಗತ್ತಿಗೆ ಆತಂಕವನ್ನುಂಟು ಮಾಡುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಬುಷ್ ಹೇಳ್ತಾರೆ. ಇದಾದ ನಂತರ 2005ರಲ್ಲಿ ಮತ್ತೆ ಬುಷ್ ಹಾಗೂ ಪುತಿನ್ ನಡುವೆ ಒಂದು ಭೇಟಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಇರಾನ್ನ ವಿಷಯಗಳು ಹೆಚ್ಚು ಚರ್ಚೆಗೆ ಈಡಾಗತ್ವೆ. ಇರಾನ್ನಲ್ಲಿ ಅಣ್ವಸ್ತ್ರ ಸಂಶೋಧನೆ ನಡೀತಿರೋ ಬಗ್ಗೆ ಎರಡೂ ದೇಶಗಳ ನಾಯಕರು ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಪುತಿನ್ ಇರಾನ್ನಲ್ಲಿ ಪಾಕಿಸ್ತಾನದ ಯುರೇನಿಯಂ ಸಿಕ್ಕಿದೆ ಅನ್ನೋ ಮಾಹಿತಿಯನ್ನಲ್ಲಿ ಪ್ರಸ್ತಾಪ ಮಾಡೋದು ಮಾತ್ರ ಅಲ್ಲ, ಪಾಕಿಸ್ತಾನ ಇರಾನ್ ಜೊತೆ ಅಣುತಂತ್ರಜ್ಞಾನವನ್ನ ಹಂಚಿಕೊಳ್ತಾ ಇದೆ ಅನ್ನೋ ಮಾಹಿತಿಯನ್ನ ಅಮೆರಿಕಾಗೆ ಕೊಡ್ತಾರೆ. ಬುಷ್ ಕೂಡ ಆ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಅದು ತಮಗೆ ಗೊತ್ತಿದೆ ಅನ್ನೋದನ್ನು ಕೂಡ ಖಚಿತಪಡಿಸ್ತಾರೆ. ಈ ಬಗ್ಗೆ ನಾನು ಮುಷರ್ರಫ್ ಜೊತೆ ಮಾತಾಡಿದ್ದೀನಿ, ಆತ AQ ಖಾನ್ ಮತ್ತು ಆತನ ಅನುಚರರನ್ನ ಬಂಧಿಸಿರೋದಾಗಿ ಹೇಳಿದಾನೆ. ಉಳಿದಂತೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ.
ಮುಷರ್ರಫ್ಗೂ ಹೆಚ್ಚು ಗೊತ್ತಾದಂತಿಲ್ಲ ಅಂತ ಬುಷ್ ಪುತಿನ್ ಮುಂದೆ ಹೇಳ್ತಾರೆ. ಗೆಳೆಯರಲ್ಲಿ AQ ಖಾನ್ ಅಂದ್ರೆ ಯಾರು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಅದೇ ಪಾಕಿಸ್ತಾನದ ಪರಮಾಣು ಪಿತಾಮಹ. ಈ ಖಾನ್ ನೆದರ್ಲ್ಯಾಂಡ್ಸ್ನ ಯುರೆನ್ಕೋದಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿಂದ ಸೆಂಟ್ರಿಫ್ಯೂಸ್ ಮಾಡೆಲ್ಗಳನ್ನ ಕದ್ದುಕೊಂಡು ಪಾಕಿಸ್ತಾನಕ್ಕೆ ಬರ್ತಾನೆ. ಅದನ್ನ ಬಳಸ್ಕೊಂಡೇ ಪಾಕಿಸ್ತಾನದಲ್ಲಿ ಅಣು ಕಾರ್ಯಕ್ರಮ ಶುರುವಾಗುತ್ತೆ. ಮುಂದೆ ಪಾಕಿಸ್ತಾನ ಅಣುಶಕ್ತ ಆದ್ಮೇಲೆ ಈ ಖಾನ್ ಪಾಕಿಸ್ತಾನದ ಅಣು ಪಿತಾಮಹ ಅನ್ನಿಸ್ಕೊಂಡಿದ್ದಷ್ಟೇ ಅಲ್ಲ, ಈ ಸೆಂಟ್ರಿಫ್ಯೂಸ್ ತಂತ್ರಜ್ಞಾನವನ್ನ ಮತ್ತು ಮಾಡೆಲ್ಗಳನ್ನ ಲಿಬಿಯಾಗೆ, ಇರಾನ್ಗೆ, ಉತ್ತರ ಕೊರಿಯಾಗೆ ಕೂಡ ಮಾರಾಟ ಮಾಡ್ಕೋತಾನೆ. ಹಾಗೆ ಅಣ್ವಸ್ತ್ರ ಅನ್ನೋದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಅದು ಇಸ್ಲಾಮಿಕ್ ಬಾಂಬ್ ಆಗಬೇಕು, ಎಲ್ಲ ಇಸ್ಲಾಮಿಕ್ ದೇಶಗಳು ಅಣುಶಕ್ತ ಆಗಬೇಕು ಅನ್ನೋ ಕನಸೊಂದನ್ನ ಈ ಖಾನ್ ಮತ್ತು ಅವನ ಒಂದಷ್ಟು ಅನುಚರರು ಕಾಣೋದಕ್ಕೆ ಶುರು ಮಾಡ್ತಾರೆ. ಈ ವಿಷಯ ಅಮೆರಿಕದ ಗಮನಕ್ಕೆ ಬಂದು ಅಮೆರಿಕ ಪಾಕಿಸ್ತಾನದ ಅವತ್ತಿನ ಸೇನಾ ಮುಖ್ಯಸ್ಥ ಮತ್ತು ಸರ್ವಾಧಿಕಾರಿ ಜನರಲ್ ಪರ್ವೇಜ್ ಮುಷರ್ರಫ್ ಮೇಲೆ ಒತ್ತಡವನ್ನು ತಂದ ನಂತರ AQ ಖಾನ್ ನನ್ನ ಗೃಹ ಬಂಧನದಲ್ಲಿಡಲಾಗುತ್ತೆ. ಆತ ತನ್ನ ತಪ್ಪನ್ನ ಒಪ್ಕೋತಾನೆ. ಆದ್ರೆ ಆತನಿಗೆ ಪಾಕಿಸ್ತಾನದಲ್ಲಿ ಶಿಕ್ಷೆ ಆಗಲಿಲ್ಲ. ಪಾಕಿಸ್ತಾನದ ಅಧ್ಯಕ್ಷ ಪರ್ವೇಜ್ ಮುಷರ್ರಫ್ AQ ಖಾನ್ಗೆ ಕ್ಷಮಾದಾನ ಮಾಡಿ ಬಿಡುಗಡೆ ಮಾಡ್ದ. ಇದೆಲ್ಲ ಕೂಡ ಅಮೆರಿಕದ ಮೂಗಿನ ಅಡಿಯಲ್ಲೇ ನಡೆದು ಹೋಯಿತು. ಆದರೆ ಅಮೆರಿಕ ಆ ಬಗ್ಗೆ ಏನೂ ಮಾತಾಡೋದಕ್ಕೆ ಹೋಗಲಿಲ್ಲ. ಇನ್ನು ಪುತಿನ್ ಗೆಳೆಯರೆ, ಪುತಿನ್ ಆರಂಭದಿಂದಲೂ ಕೂಡ ರೋಗ್ ಕಂಟ್ರಿಗಳು ಸಶಕ್ತಗೊಳ್ಳದ ಹಾಗೆ ತಡಿಬೇಕು ಅನ್ನೋ ನಿಲುವನ್ನೇ ಹೊಂದಿದ್ದವರು. ಚೆಚನ್ಯ ಬಂಡುಕೋರರ ಬಗ್ಗೆ ಹೇಳುವಾಗ ಪುತಿನ್ ಚೆಚನ್ ಉಗ್ರರನ್ನ ಒಸಾಮಾ ಬಿನ್ ಲ್ಯಾಡನ್ನ ವಂಶಸ್ಥರು ಅಂತ ಹೇಳ್ತಾರೆ. ಅವ್ರು ನೋಡೋದಕ್ಕೆ ಕೂಡ ಲ್ಯಾಡನ್ ತರಾನೇ ಇದ್ದಾರೆ ಅಂತ ಬುಷ್ ಜೊತೆ ಮಾತಾಡ್ತಾ ತಮಾಷೆನೂ ಮಾಡ್ತಾರೆ. ಈ ಸಂದರ್ಭದಲ್ಲಿ ನೀವು ಚೆಚನ್ ಬಂಡುಕೋರರ ವಿರುದ್ಧ ಸೇನಾ ಕಾರ್ಯಾಚರಣೆ ನಡೆಸೋದು, ಬಲಪ್ರಯೋಗದ ಮೂಲಕ ಅವರನ್ನ ದಮನ ಮಾಡೋದು ಸರಿಯಲ್ಲ. ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ನೀವು ಸ್ವಲ್ಪ ಪಶ್ಚಿಮದ ದೇಶಗಳ ಥರ ಯೋಚನೆ ಮಾಡಿ ಮಾನವ ಹಕ್ಕುಗಳನ್ನು ಗಮನದಲ್ಲಿಟ್ಕೊಂಡು ಬೇರೆ ದಾರಿಯಲ್ಲಿ ಚೆಚನ್ ಬಂಡಾಯವನ್ನು ಶಮನ ಮಾಡಿ ಅನ್ನೋ ಬುಷ್ ಸಲಹೆಗೆ ಪುತಿನ್ ಪ್ರತಿಕ್ರಿಯೆ ಕೊಡೋದಕ್ಕೆ ಕೂಡ ಹೋಗೋದಿಲ್ಲ. ಆದರೆ ಇರಾನ್ನ ವಿಷಯ ಬಂದ ಕೂಡಲೇ ಬುಷ್ ಇರಾನಿನಂಥ ಮತಾಂಧ ಶಕ್ತಿಗಳ ಕೈಯಲ್ಲಿ ಅಣ್ವಸ್ತ್ರ ಇರೋದು ಒಳ್ಳೆಯದಲ್ಲ ಅನ್ನೋ ಥರ ಮಾತಾಡ್ತಾರೆ. ಇನ್ನು ಇವತ್ತು ಜಗತ್ತಿನಾದ್ಯಂತ ಹೆಚ್ಚಾಗಿರೋ ಇಸ್ಲಾಮಿಕ್ ಭಯೋತ್ಪಾದನೆಯ ಬಗ್ಗೆ ಪುತಿನ್ ಅವತ್ತೇ ಆತಂಕವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿ ಪುತಿನ್ ಹಾಗೂ ಅಮೆರಿಕ ತಮ್ಮ ಸ್ವಹಿತಾಸಕ್ತಿಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಭಯೋತ್ಪಾದನೆಯ ನಿಗ್ರಹದಲ್ಲೊಂದು ನಿರ್ಧಾರವನ್ನು ತಗೊಂಡು ಬಿಟ್ಟಿದ್ರೆ ಇವತ್ತಿಗಿದು ಇಡೀ ಪ್ರಪಂಚವನ್ನ ಕಾಡ್ತಾ ಇರೋ ಇಷ್ಟೊಂದು ದೊಡ್ಡ ಸಮಸ್ಯೆಯಾಗಿ ಖಂಡಿತ ಬೆಳೀತಾ ಇರಲಿಲ್ಲ ಅನ್ಸುತ್ತೆ. ಗೆಳೆಯರೆ, ಈ ಎರಡೂ ಸಂಭಾಷಣೆಗಳು ರಷ್ಯಾ ಹಾಗೂ ಅಮೆರಿಕ ನಡುವೆ ಸಂಬಂಧ ಸುಧಾರಣೆಯ ಹಾದಿಯಲ್ಲೇ ಇದ್ವು. ಅಮೆರಿಕ ಅಲ್ಲಿ ಕೂಡ ತನ್ನ ಹಿಪೋಕ್ರಸಿಯನ್ನು ತೋರಿಸಿದ್ರೂ ಕೂಡ ರಷ್ಯಾ ಅಮೆರಿಕ ಜೊತೆಗಿನ ಸಂಬಂಧಗಳನ್ನು ಸುಧಾರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಯಿತು. ಆದರೆ 2008ರ ನಂತರ ಅಲ್ಲಿ ಸಂಬಂಧಗಳು ನಿಧಾನವಾಗಿ ಹಳಸ್ತಾ ಹೋಗುತ್ತವೆ ಮತ್ತು 2008ರ ಮಾತುಕತೆಗಳಲ್ಲಿ ಅದು ಕಾಣೋದಕ್ಕೆ ಕೂಡ ಶುರುವಾಗುತ್ತೆ. ಅಷ್ಟೊತ್ತಿಗೆ ಅಮೆರಿಕ ನ್ಯಾಟೋ ವಿಸ್ತರಣೆಯನ್ನು ರಷ್ಯಾದ ಬಾಗಿಲವರೆಗೆ ತರೋ ಪ್ರಯತ್ನವನ್ನು ಮಾಡಿತ್ತು. ಒಂದು ಕಾಲಕ್ಕೆ ಸೋವಿಯತ್ನ ಭಾಗಗಳಾಗಿದ್ದ ದೇಶಗಳು ನ್ಯಾಟೋದ ಭಾಗಗಳಾಗ್ತಾ ಹೋದವು. ನ್ಯಾಟೋ ವಿಸ್ತರಣೆಯ ಅಗತ್ಯ ಇಲ್ಲ ಅನ್ನೋದನ್ನ ರಷ್ಯಾ ಅಮೆರಿಕದ ಗಮನಕ್ಕೆ ತಂದರೂ ಕೂಡ ಅದರಿಂದ ದೊಡ್ಡ ಪ್ರಯೋಜನ ಆಗಲಿಲ್ಲ. ಇನ್ನು ರಷ್ಯಾಗೆ ಕೂಡ ಅಮೆರಿಕದ ಹಿಪೋಕ್ರಸಿ ಅರ್ಥವಾಗೋದಕ್ಕೆ ಶುರುವಾಗಿತ್ತು. ನಾಯಿ ಬಾಲಕ್ಕೆ ಎಷ್ಟೇ ದಬ್ಬೆ ಕಟ್ಟಿದ್ರು ಅದು ಸರಿ ಹೋಗೋದಿಲ್ಲ ಅನ್ನೋದನ್ನ ಪುತಿನ್ ಅರ್ಥ ಮಾಡ್ಕೋತಾ ಇದ್ರು. ಒಂದು ಮಾತುಕತೆಯ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಭಯ ಇಟ್ಕೋಬೇಡಿ ಅಂತ ಬುಷ್ ಪುತಿನ್ಗೆ ಹೇಳ್ತಾರೆ. ಅದಕ್ಕೆ ಪ್ರತ್ಯುತ್ತರ ಕೊಡೋ ಪುತಿನ್, ಅಮೆರಿಕಾನ ನಾನು ಯಾವತ್ತೂ ಥ್ರೆಟ್ ಅಂತ ಭಾವಿಸೇ ಇಲ್ಲ. ಶೀತಲ ಸಮರದ ಕಾಲದಲ್ಲಿ ಕೂಡ ನೀವು ನಮಗೆ ಥ್ರೆಟ್ ಅಂತ ಅನ್ನಿಸಿರ್ಲಿಲ್ಲ ಅಂತ ಹೇಳ್ತಾರೆ. ಶೀತಲ ಸಮರ ಅನ್ನೋದು ಕಾಂಪಿಟೇಷನ್ ಮತ್ತು ಪರಸ್ಪರರನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನಡೆದ ಪ್ರಯತ್ನವಾಗಿತ್ತು ಅನ್ನೋ ಬುಷ್ ಮಾತಿಗೆ ನೀವು ಹಾಳು ಮಾಡೋ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿ ಪುತಿನ್ ಕಾಲೆಳಿತಾರೆ ಕೂಡ. ಹಾಗೆ ಯುರೋಪಿಯನ್ ದೇಶಗಳು ಸಬ್ಮರಿನ್ ಅನ್ನು ಬಳಸಿ ಮಿಸೈಲ್ ಹಾರಿಸಿದ್ರೆ ಅದು 6 ನಿಮಿಷಗಳಲ್ಲಿ ಮಾಸ್ಕೋವನ್ನು ತಲುಪುತ್ತೆ. ಆದರೆ ನಾವು ಕೂಡ ಅಲ್ಲೊಂದಷ್ಟು ಪ್ರತ್ಯಸ್ತ್ರಗಳನ್ನು ಜೋಡಿಸಿಟ್ಟಿದ್ದೀವಿ. ನಿಮ್ಮ ಮಿಸೈಲ್ ಹಾರಿದ ಕೆಲವೇ ಕ್ಷಣಗಳಲ್ಲಿ ನಮ್ಮ ನ್ಯೂಕ್ಲಿಯರ್ ಆಯುಧಗಳು ಆಕಾಶದಲ್ಲಿರುತ್ತವೆ ಅಂತ ಹೇಳೋ ಮೂಲಕ ರಷ್ಯಾನ ಕೆಣಕಿದ್ರೆ ಏನಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಪುತಿನ್ ಇಲ್ಲಿ ಅಮೆರಿಕಾಗೆ ಕೊಡ್ತಾರೆ. ಗೆಳೆಯರೆ, ಅಮೆರಿಕ ಹಾಗೂ ನ್ಯಾಟೋ ದೇಶಗಳು ರಷ್ಯಾದ ಹೆಬ್ಬಾಗಿಲಿನವರೆಗೆ ಹೋಗಿದ್ದಿದೆಯಲ್ಲ, ಅದೇ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡೋ ಹಾಗೆ, ಕ್ರಿಮಿಯಾನ ವಶಪಡಿಸ್ಕೊಳ್ಳೋ ಹಾಗೆ ಮಾಡ್ತು. 2008ರಲ್ಲಿ ರಷ್ಯಾದ ಅಧ್ಯಕ್ಷ ಹಾಗೂ ಅಮೆರಿಕ ಅಧ್ಯಕ್ಷ ಜಾರ್ಜ್ ಬುಷ್ ನಡುವೆ ನಡೆದ ಮಾತುಕತೆಗಳ ಸಂದರ್ಭದಲ್ಲಿ ಪುತಿನ್ ಯುಕ್ರೇನ್ ಸಮಸ್ಯೆಯನ್ನ ಮತ್ತು ಯುಕ್ರೇನ್ನಲ್ಲಿ ನ್ಯಾಟೋ ಏನು ಮಾಡ್ತಾ ಇದೆ ಅನ್ನೋದನ್ನ ಅಮೆರಿಕದ ಗಮನಕ್ಕೆ ತರ್ತಾರೆ. ಇದು ಹೀಗೆ ಮುಂದುವರೆದಿದ್ದೇ ಆದ್ರೆ ಅಮೆರಿಕ ಮತ್ತು ರಷ್ಯಾದ ನಡುವೆ ದೊಡ್ಡ ಸಂಘರ್ಷಕ್ಕೆ ಇದು ವೇದಿಕೆಯಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೂಡ ಪುತಿನ್ ಅವತ್ತು ಬುಷ್ಗೆ ಕೊಡ್ತಾರೆ. ಈ ಸಂದರ್ಭದಲ್ಲೇ
ಒಂದಷ್ಟು ಒಪ್ಪಂದಗಳಿಗೆ ಎರಡೂ ದೇಶಗಳು ಸಹಿ ಮಾಡಿಬಿಡಬೇಕು. ನನ್ನ ನಂತರ ಅಮೆರಿಕಾದಲ್ಲಿ ಯಾವ ಸರ್ಕಾರ ಬರುತ್ತೋ ಗೊತ್ತಿಲ್ಲ, ಅವರ ನಿಲುವುಗಳು ಹೇಗಿರುತ್ತೋ ಗೊತ್ತಿಲ್ಲ. ನಾನೀಗ ರಷ್ಯಾ ಜೊತೆಗೆ ಹೆಚ್ಚು ಮಾತುಕತೆಗಳನ್ನು ನಡೆಸ್ತಾ ಇರೋದು ಮತ್ತು ರಷ್ಯಾ ಜೊತೆಗಿನ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಳ್ತಾ ಇರೋದು ಕೂಡ ಯುರೋಪ್ ಹಾಗೂ ಅಮೆರಿಕಾದ ಒಂದಷ್ಟು ಜನರಿಗೆ ಇಷ್ಟ ಆಗುತ್ತಿಲ್ಲ ಅನ್ನೋ ಮಾತನ್ನ ಬುಷ್ ಪುತಿನ್ಗೆ ಹೇಳ್ತಾರೆ. ಗೆಳೆಯರೆ, ಅವತ್ತು ಪುತಿನ್ ಕೊಟ್ಟ ಎಚ್ಚರಿಕೆಯನ್ನು ಅಮೆರಿಕ ಸೀರಿಯಸ್ ಆಗಿ ತಗೊಂಡು ಬಿಟ್ಟಿದ್ರೆ ಬಹುಶಃ ಇವತ್ತು ಚೈನಾ ಕೂಡ ಇಷ್ಟು ಬೆಳೀತಿರ್ಲಿಲ್ಲ, ಮೆರಿತಾ ಇರಲಿಲ್ಲ. ರಷ್ಯಾ ಹಾಗೂ ಅಮೆರಿಕಾಗಳ ಹಿಡಿತ ಜಗತ್ತಿನ ಮೇಲೆ ಬಹುಶಃ ಹಾಗೇ ಇರ್ತಾ ಇತ್ತು. ಇನ್ನು ಪಾಕಿಸ್ತಾನದ ವಿಷಯದಲ್ಲಿ ಅವತ್ತಿಗೂ ಪುತಿನ್ಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಇಸ್ಲಾಮಿಕ್ ದೇಶಗಳು ಅಣುಶಕ್ತ ಆಗೋದನ್ನು ಪುತಿನ್ ಇಷ್ಟಪಟ್ಟಿರಲೂ ಇಲ್ಲ. ಇರಾನ್ ಅನ್ನ ರೋಗ ಕಂಟ್ರಿ ಅಂತಲೇ ಪುತಿನ್ ಹೇಳಿದರು ಮತ್ತು ಇತಿಹಾಸದಿಂದ ಪಾಠ ಕಲಿಬೇಕು ಅಂತ ಅಮೆರಿಕಾಗೊಂದು ಬುದ್ಧಿವಾದವನ್ನೂ ಹೇಳಿದರು. ಪಾಕಿಸ್ತಾನ ಅಣುತಂತ್ರಜ್ಞಾನವನ್ನ ಹಂಚುತ್ತಾ ಇರೋ ಬಗ್ಗೆ, ಅಲ್ಲಿನ ಸೇನಾಡಳಿತದ ಕೈಲಿ ಅಣ್ವಸ್ತ್ರಗಳಿರೋದ್ರಿಂದ ಆಗುವ ಅನಾಹುತಗಳ ಬಗ್ಗೆ ರಷ್ಯಾ ಅವತ್ತೇ ಆತಂಕವನ್ನು ವ್ಯಕ್ತಪಡಿಸಿತ್ತು. ಆದರೆ ಅಮೆರಿಕ ಪಾಕಿಸ್ತಾನದ ವಿರುದ್ಧ ಕ್ರಮಕ್ಕೆ ಮುಂದಾಗಲಿಲ್ಲ. ಇರಾನ್ ವಿರುದ್ಧ ಮಾತಾಡ್ತಲೇ ಪಾಕಿಸ್ತಾನವನ್ನು ಅಮೆರಿಕ ಬೆಂಬಲಿಸ್ತಾ ಹೋಯಿತು. ರಷ್ಯಾ ಜೊತೆ ಸ್ನೇಹವನ್ನು ಮಾಡ್ತಾ ಚೈನಾದಿಂದ ದೂರ ಆಗೋದಕ್ಕೆ ಹೇಳ್ತಾ ನ್ಯಾಟೋನ ರಷ್ಯಾದ ಬಾಗಿಲಿಗೆ ತಂದು ನಿಲ್ಲಿಸ್ತು. ಬಹುಶಃ ಈ ಘಟನೆಗಳು ಪುತಿನ್ ಇರಾನ್ ಜೊತೆಗಿನ ಸ್ನೇಹವನ್ನ, ಉತ್ತರ ಕೊರಿಯಾ ಜೊತೆಗಿನ ಬಾಂಧವ್ಯವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಕಾರಣ ಆಯಿತು. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾರೂ ಯಾರಿಗೂ ಶತ್ರುಗಳಲ್ಲ, ಯಾರೂ ಮಿತ್ರರೂ ಅಲ್ಲ, ಎಲ್ಲವೂ ಕೂಡ ಸಂದರ್ಭೋಚಿತವಾಗಿರುತ್ತೆ ಅಂತ ಇದಕ್ಕೆ ಹೇಳೋದು. ಇನ್ನು ಈಗ ಈ ಹಳೆಯ ಮಾತುಕತೆಯ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕಾದ ಅಗತ್ಯ ಅಮೆರಿಕಾಗೆ ಖಂಡಿತ ಇರಲಿಲ್ಲ. ಎರಡು ದೇಶಗಳ ನಡುವೆ, ಎರಡು ದೇಶಗಳ ಪ್ರಮುಖ ನಾಯಕರ ನಡುವೆ ನಡೆಯುವ ಸ್ಟ್ರಾಟಜಿಕ್ ಚರ್ಚೆಗಳು ರಹಸ್ಯವಾಗಿದ್ರೇನೆ ಚಂದ. ಆದರೆ ಅದನ್ನು ಉದ್ದೇಶಪೂರ್ವಕವಾಗಿ ಅಮೆರಿಕ ಬಿಡುಗಡೆ ಮಾಡಿದೆ. ಇರಾನ್, ಚೈನಾ, ಉತ್ತರ ಕೊರಿಯಾ, ರಷ್ಯಾಗಳ ಸಂಬಂಧಗಳು ಗಾಢವಾಗ್ತಾ ಇರೋ ಸಂದರ್ಭದಲ್ಲಿ ಪುತಿನ್ ನಿಮ್ಮ ಬಗ್ಗೆ ಒಂದು ಕಾಲಕ್ಕೆ ಯಾವ ಅಭಿಪ್ರಾಯವನ್ನ ಹೊಂದಿದ್ರು ಅನ್ನೋದನ್ನ ಅವರಿಗೆ ತಿಳಿಸುವ ಈ ಸಂಭಾಷಣೆಯ ವಿವರಗಳು ಬಿಡುಗಡೆ ಆಗಿವೆ. ಇಲ್ಲಿ ಇನ್ನೂ ಸಾಕಷ್ಟು ವಿಷಯಗಳು ಹೊರಬರುತ್ತವೆ. ಇನ್ನು ಈ ಮಾಹಿತಿಯ ಟ್ರಾನ್ಸ್ಕ್ರಿಪ್ಷನ್ ಅನ್ನ ನೀವೇನಾದರೂ ಓದ ಬಯಸಿದ್ರೆ ನ್ಯಾಷನಲ್ ಆರ್ಕೈವ್ಗೆ ಹೋಗಿ, ಅಲ್ಲಿ ನಿಮಗೆ ಈ ದಾಖಲೆಗಳು ಸಿಗುತ್ತವೆ. ಆ ಸಂಭಾಷಣೆಯ ಟ್ರಾನ್ಸ್ಕ್ರಿಪ್ಷನ್ ತುಂಬಾ ಚೆನ್ನಾಗಿದೆ, ನೀವು ಅದನ್ನು ಓದಬಹುದು. ಇದು ಗೆಳೆಯರೆ ಪುತಿನ್ ಹಾಗೂ ಬುಷ್ ಮಾತುಕತೆ ಮತ್ತು ಪಾಕಿಸ್ತಾನದ ವಿಷಯದಲ್ಲಿ ಪುತಿನ್ ಅವರ ಅವತ್ತಿನ ಅಭಿಪ್ರಾಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.